ಮನೆ ಒಳಗ್ ಮಾವ ಇರಬಾರ್ದು. ಗಾದೆ ಮತ್ತು ಸುಳ್ಳಲ್ಲ. ನಮ್ಮ ಮಾವ ಅನ್ನೋ ಮುದಿ ಪ್ರಾಣಿ ನಮ್ಮ ಜಮ್ಮುನ ಮನೆ ಹೋಗಿ ಹೋಗೋದು ತಡ. ಜೂಲವರಿ ನಾಯದೆ ಏನ್ ಮೂಸ್ಕೊಂಡೆ ಬರ್ತೇ ಹಂಗೆ ಮೂಸ್ಕೊಂಡೆ ಹಿಂದಿಂದನೇ ಬರ್ತಾನೆ. ಅವಳು ಹಾಕೋ ಡ್ರೆಸ್ಸು ಒಯ್ಯಾರ ನೋಡ್ತಿದ್ರೆ ಇಲ್ಲಿ 60 ವರ್ಷದ ಮುದ್ಕರು ಸಹ ಚೆಕ್ ಕೂರ್ಸ್ಕೊಂಡು ನೋಡ್ತಾರೆ. ಅವಳಿಗೆ ನನ್ ಕಂಡ್ರೆ ಮೂಗನ್ ಮೇಲಿರೋ ಕೋಪ ನತ್ತಿ ಮೇಲೆ ಹೋಯ್ತೆ. ಈತ ಸಾಯುವಾಗ ನಮ್ಮಪ್ಪ ನಿಮ್ಮ ಅಕ್ಕನ ಮಕ್ಕಳು ಹೆಂಗಾದ್ರು ಮಾಡಿ ಬಟಾಯಿಸ್ಕೊಂಡು ಮದುವೆ ಮಾಡ್ಕೋ ಅಂತ ಭಾಷೆ ತಗೊಂಡು ಎಮ್ಮಲ್ ಹೋಗಿ ಹೊಂಟೆ ಹೋದ. ಕೇಳ್ತೀನಿ ಅವಳ ಹತ್ರ ಹೋಗಿ ಮದುವೆ ಮಾಡ್ಕೊ ಅಂತ. ಏನಾದ್ರೆ ಪೊಗರು ಗಿಗರು ವಾಡಿದ್ರೆ ರೇಪ್ ಮಾಡಿ ನಾನು ಹಿಂದ ಬರಂಗ್ ಮಾಡ್ಕೊತೀನಿ. ಬಾಬಾ ಏನ್ ರಸಿಕ ಮಾವ, ಏನು ಬಾಳ ಕನ್ಯೆ ನೋಡಕ್ ಹೋಗಂಗೆ ಡ್ರೆಸ್ ಮಾಡ್ಕೊ ಬಂದ್ಬಿಟ್ಟಿದೆಯಲ್ಲ, ಏನ್ ಸಮಾಚಾರ? ಏನ್ ರೇಸ್ ಮಾಡ್ತೀಯೋ ಇಲ್ಲ ರೇಪೇ ಮಾಡ್ತೀಯೋ? ರೇಸ್ ಮಾಡಕ್ಕೆ ನಿನ್ನಂತ ಕೊಬ್ಬಿದ ಇದೇನ್ ಮಾವ ಒಳ್ಳೆ ಈಟಕ್ ಬಂದಿರೋ ಹೊಸ ಆಡ್ದಂಗ ಆಡ್ತಾ ಇದೆಯಲ್ಲ? ಅಲ್ಲ ಮಾವ, ನನ್ನನ್ನೇ ಕೊಬ್ಬಿದ ಕುರಿಗೆ ಓದಿಸ್ತಾ ಇದೆಯಲ್ಲ ನೋಡು, ಇದೆಲ್ಲ ಸರಿ ಬರಕಿಲ್ಲ. ನಾನ್ ಹೇಳೋದನ್ನ ನೀನ್ ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಎಲ್ಲ ಬಿಟ್ಟವ್ರು ಊರ್ಗೆ ದೊಡ್ಡವ್ರು ಅಂತಾರೆ. ಮತ್ತೆ ನಾನು ಮದುವೆ ಮಾಡ್ಕೊಡಿದೀರ ಅಂತೀಯ? ನಾನ್ ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಏನ್ ಮಾಡ್ತೀಯ? ಲಾಭ ಅಂತ ಬಾಯ ಬಡ್ಕೊಂಡು ನಿಮ್ಮ ಅಪ್ಪನ ಮಗ ಮುಗಿಸ್ತೀನಿ. ಅಲ್ಲ ಮೊದ್ಲೇ ನನ್ನ ರೇಪ್ ಮಾಡ್ತೀನಿ ಅಂದೆ, ಈಗ ನೋಡಿದ್ರೆ ಬಾಯಿ ಬಡ್ಕತೀನಿ ಅಂತ ಹೇಳ್ತಿದ್ಯಲ್ಲ. ಊರಿನ ಜನ ಎಲ್ಲ ಯಾಕೆ ಹೋಗಿದ್ದಾರೆ? ತಂದೆ ತಾಯಿ ಸತ್ತ ಮಗ, ದಿಕ್ಕು ದಸೆ ಇಲ್ಲದ ಪರದೇಶಿ. ಅದು ಅಲ್ಲದೆ ಸಣ್ಣವನಿದ್ದಾಗ ಈ ತುಟ್ಟಗೆ ಮಾಡಿದ ಅದಕ್ಕೆ ನೋಡಯ್ಯ, ಈ ನಿನ್ನ ಹುಚ್ಚು ಪ್ರೀತಿ ಕಡಿವಾಣ ಇಲ್ಲದ ಕುದುರೆ ಇದ್ದಂತೆ. ಪ್ರೀತಿನ ಹುಚ್ಚು ಅಂತೀಯ? ಮತ್ತೆ ನಿಮ್ಮಪ್ಪ ಹುಚ್ಚು, ನಿಮ್ಮ ಅಪ್ಪ ಒಬ್ಬ ಬೆಪ್ಪ ಕಡೆ ನನ್ನ ಮಗ. ನಮ್ಮ ಅಪ್ಪನೇನಾದ್ರು ಹುಚ್ಚ ಬೆಪ್ಪ ಅಲ್ಲ ಕಣ್ಲ, ನೀನು ಹುಚ್ಚ. ನಿನಗೆ ಯಾರು ತಾನೇ ಹೆಣ್ಣು ಕೊಡ್ತಾರೆ? ನೋಡೋದು ಕೊಳೆ ಬೇಲಿ ಮೇಲೆ ಒಂಟಿ ಕ್ಯಾತೆ ಇದ್ದಂಗಿದೀಯ. ನಿನಗೆ ಯಾರಯ್ಯ ಹೆಣ್ಣು ಕೊಡ್ತಾರೆ? ಯಾಕೆ ಕೊಡೋದಿಲ್ಲ ಹುಡುಗಿ? ಹುಡುಗಿ ತೆಳ್ಳಗೆ ಇತ್ತ. ಬಸವನಹಳ್ಳಿಯವರು ಬಸ್ ಕೊಡ್ತೀನಿ ಅಂದ್ರು, ಒಲ್ಲೆ ಅಂದೆ. ಯಾಕೆ? ಹೆಣ್ಣು ಕೆಂಪು ಕಸ್ತೂರಿ ಆಗಿದ್ದು ಶಿಲಾಪಾಲಕ್ಕೆ ಹಂಗೆ ಇದ್ಲು, ಒಂದು ಸ್ವಲ್ಪ ಮಂದ, ಅದಕ್ಕೆ ಒಲ್ಲೆ ಅಂದೆ. ಲಕ್ಷ್ಮೀಪುರದವ್ರು ಲಕ್ಷ ಕೊಡ್ತೀನಿ ಅಂದ್ರು, ಹ್ಞೂ ಅಂತಿದ್ದೆ. ಆಮೇಲೆ ಗೊತ್ತಾಯ್ತು ಕಿವುಡು ಅಂತ. ಅಯ್ಯ, ಏನ್ ಮೈಸೂರು ರಾಜನ್ ಮೊಮ್ಮಗ ನೀನು? ನಿನ್ಗೇನ್ ಅರಮನೆನೆ ಕೊಡ್ಬೇಕಾಗಿತ್ತ? ಅದು ಅಲ್ಲ ಮತ್ತೆ ಇನ್ನೇನು? ಆಯ್ತು ಕಲ, ಯಾಕೆ ಹುಡುಗಿ ಕಣ್ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗೇ ಇತ್ತು, ಮತ್ತೆ ಮಾಡ್ಕೋಬೇಕಾಯ್ತು. ನಿನಗಿಂತ ಸುಂದರವಾಗಿ ಇದ್ಲು. ಮಾಡ್ಕೊಳ್ವೆ? ಮಾತು ಬಾರದ ಮೂಗಿ. ಎಲೆ ಮೂಗಿ ಆದ್ರೆ ಏನ್ಲಾದ ಕಟ್ಕೋಬೇಕಾಗಿತ್ತು. ಏನ್ ನೀನು ಬಾರಿ ಹೆಣ್ಣು ಕೊಟ್ಬಿಡ್ತಾರೆ ನೋಡು. ನಿನ್ಗೆ ಇನ್ಯಾವ ಹೆಣ್ಣು ಸಿಗಲ್ಲಕ್ಕಲ್ಲ ನಿನಗೆ. ಮೂತಿಗೆ ಏನಾಗೈತೆ? ರಾಜ ಇದ್ದಂಗಿಲ್ವಾ? ನೀನ ಗಾರೆ ಕೆಲಸ ಮಾಡೋ ನಂಗಿದೀಯ. ರಾಜ ಇದ್ದಂತೆ. ನಮ್ಮ ಅಪ್ಪ ನಮ್ಮ ಅಕ್ಕನೂ ನನ್ನ ಹತ್ರ ಭಾಷೆ ತಗೊಂಡವ್ರೆ. ಏನಂತ? ಲೋ ರಸಿಕಾ, ನನ್ನ ಮಗಳ ಮದುವೆ ಮಾಡ್ಕೊಂಡು ನಮ್ಮ ವಂಶ ಬೆಳೆಸು ಅಂತ, ನಮ್ಮ ರಕ್ತ ಸಂಬಂಧನೂ ಗಟ್ಟಿ ಮಾಡು ಅಂತ. ಹಿಂಗಂತ ನೀನು ಮೊದ್ಲೇ ಹೇಳ್ಬಾರ್ದು. ನೀನ್ ನಾಚಿಕೆ ಪಡ್ಕೋಬೇಕಲ್ಲ, ಮೊದ್ಲೇ ಹೇಳ್ಬಾರ್ದು ಅಷ್ಟೇ. ಜಮ್ಮು ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ನಿಮ್ಮಂತ ಗಂಡಸನ್ನ ತಣ್ಣಗ್ ಮಾಡೋಕೆ ಅಂತಾನೆ ಆ ಭಗವಂತ ಸೃಷ್ಟಿ ಮಾಡಿರೋ ಐಸ್ ಕ್ರೀಮ್ ಕಣ್ಲ. ಜಮುನಾ, ಈಗಾಗ್ಲೇ ನನ್ನ ತಲೆ ಮೇಲೆ ಐಸ್ ಇಡಕ್ ರೆಡಿ ಆಗಿದ್ಯಾ ಅಂತ ಅನ್ನು. ಹಿಂಗಾದ್ರೆ ನನ್ನ ಟೆಂಪರೇಚರ್ ಕಮ್ಮಿ ಆದ್ರೆ ನಾನು ರೈಸ್ ಆಗೋದು ಯಾವಾಗ? ನೀನ್ ನಿಜವಾಗ್ಲೂ ಯಾಕೆ ಏರ್ತದ ರೈಸ್ ಆಗಕ್ಕೆ? ಹೆಣ್ಣು ಮನಸ್ಸು ಮಾಡಿದ್ರೆ ತಣ್ಣಗೂ ಆಗುತ್ತೆ. ಮ್ಯಾಕ್ ಏನಿರೋ ಕರೆಂಟ್ ಪವರ್ ಹಂಗೆ ನೀರು ಗರ್ದೋಗುತ್ತೆ ಕಲ. ಪವರ್ ಕರೆಂಟ್ ಯಾಕೆ ಚಿನ್ನ? ಸಿಂಗಲ್ ಪೀಸಲ್ಲಿ ನೀರು ಹಂಗುತ್ತೆ ಗೊತ್ತಾ?
ಇಷ್ಟೇ ನಾನು ಹೇಳ್ತಾ ಇರೋದು. ಅಷ್ಟೇ. ನಮ್ಮಂತ ಹುಡುಗಿರು ನಿಮ್ಮಂತ ಗಂಡೈಕ್ಳಿಗೆ ಒಂದೇ ಒಂದ್ಸಲಿ ಕಣ್ಣು ನೋಡಿದ್ರೆ ಸಾಕು, ಹಂಗೆ ಪೀಸೆ ಸುಟ್ಟೋಯ್ತದೆ. ಇನ್ನ ಪೀಸ್ ಎಲ್ಲಿಂದ ಆನ್ ಆಯ್ತದೆ ಅಂತ ಅದಕ್ಕೆ ಹೇಳೋದು, ಯಾವಾಗ್ಲೂ ಹುಡುಗಿರು ಸ್ಟ್ರಾಂಗ್ ಆಗೇ ಇರೋದು ಅಂತ. ಒಂದ್ ಸಿನಿಮಾ ಬಂದಿಲ್ವಾ ಹುಡುಗಿರ ಸ್ಟ್ರಾಂಗು ಅಂತ, ಮತ್ತೆ ಮದ್ವೆ ಆಗಿ ನೋಡಿ ಯಾರು ಸ್ಟ್ರಾಂಗ್ ಅಂತ ಗೊತ್ತಾಯ್ತದೆ. ನೀನ್ ಸ್ಟ್ರಾಂಗ್ ಆದ್ಯೋ ನಾನೇ ಸ್ಟ್ರಾಂಗ್ ಆಯ್ತೀನೋ ಯಾರಿಗೆ ಗೊತ್ತಾದದು? ಒಂದೇ ಒಂದ್ಸಲ ಕೊಡು. ಏನ್ನ ಈ ಜನಗಳ ಮಧ್ಯೆ ಇನ್ನೇನ್ ಕೇಳಕ್ಕಾಗುತ್ತೆ? ಚೆನ್ನಾಗಿ ಒಂದೇ ಒಂದ್ ಮುತ್ಕೊಡು. ಮಾವ ನೀವೇನೇ ಹೇಳಿದ್ರು ಬಾಳ ರಸಿಕರು ಮಾವ ನೀವು. ಅದಕ್ಕೆ ಅಲ್ವಾ ಜನಗಳೆಲ್ಲ ನನ್ನ ರಸಿಕಾ ರಸಿಕಾ ಅಂತ ಕರೆಯೋದು. ಹೌದಾ ಮಾವ, ರಸಿಕತೆ ಅಂದ್ರೆ ಏನು ಮಾವ? ರಸಿಕತೆ ರತಿಪುರದ ಸಿಡ್ಲೇಕೇತ ನಮ್ಮ ಮಗ ಕಲ್ಲೇಸಿ ಅಂತ ನನ್ನ ಹೆಸರು. ಬ್ಯೂಟಿಗಳಿಗೆಲ್ಲ ತೊಂದ್ರೆ ಆಗ್ಬಾರ್ದು ಅಂತ ಈ ಜನಗಳೆಲ್ಲ ಪ್ರೀತಿಯಿಂದ ರಸಿಕಾ ರಸಿಕಾ ಅಂತ ಕರೀತಾರೆ. ಮವ ನೋಡು, ನೀನಿಗೆಲ್ಲ ಹತ್ರ ಬಂದು ಹೋಗೋದೆಲ್ಲ ಮಾಡ್ಬೇಡ ಮವ, ಆಮೇಲೆ ನಾನು ಅಮ್ಮ ಆಗ್ಬೇಕಾಗುತ್ತೆ. ಭಯ ಪಡ್ಬೇಡ್ವೆ ನನ್ನ ಬಂಗಾರಿ, ಯಾವತ್ತಿರು ನೀನೇ ನನ್ನ ಮಜೇರಿ, ತಡವೇಕೆ ಬಾರಿ ಬೆಂಕದ ಸಿಂಗಾರಿ.